ಅಂಡ್ ಇದರಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಮೀನು ಕೆಂಪು ಕಲರ್ದು, ದೋಸ್ ಆರ್ ನೋನ್ ಎಸ್ ಕಾರ್ಡಿನಲ್ ಟೆಟ್ರಾಸ್ ಅಂತ, ಸೌತ್ ಅಮೆರಿಕಾಯಿಂದ ಬರುತ್ತೆ. ಇನ್ನೊಂದು ಈ ರೆಡಿಶ್ ಇರೋದು ಬಂದು ಚೆರಿ ಬಾರ್ಬ್ ಅಂತ, ಇದು ಶ್ರೀಲಂಕಾ, ಇಂಡಿಯಾ ಅಲ್ಲೆಲ್ಲ ಸಿಗುತ್ತೆ. ಬ್ಲೂ ಬಾರ್ ಇರುವಂತದ್ದು, ಬ್ಲೂ ಬಾರ್ ಇರುವಂತದ್ದು ಸೌತ್ ಅಮೆರಿಕಾದಿಂದ ಬರೋದು, ಅಮೆಝಾನ್ ರಿವರ್. ಅಂಡ್ ದೀಸ್ ಆರ್ ಏನು ಅಂದ್ರೆ ಇದು ಡೈರೆಕ್ಟ್ ಆಗಿ ಮೊಟ್ಟೆ ಇಡಲ್ಲ, ಡೈರೆಕ್ಟ್ ಆಗಿ ಬೇಬೀಸ್. ಹೌದಾ? ಹೌದು, ಲೈವ್ ಬೇರರ್ಸ್ ಅಂತೀವಿ ನಾವು. ಈಗ ಬಾಕಿದ್ದೆಲ್ಲ ಈಗ ನೀವು ಮೊದಲು ತೋರಿಸಿದ್ದೆಲ್ಲ ಇದೆಲ್ಲ ಮೊಟ್ಟೆ ಇಡೋದು ಸ್ಕ್ಯಾಟ್ರರ್ಸ್, ಇದು ಲೈವ್ ಬೇರರ್ಸ್. ಈ ಮೀನಲ್ಲಿ ಅಮೇಸಿಂಗ್ ವಿಷಯ ಏನ್ ಹೇಳಿದ್ರೆ ಇದಕ್ಕೆ ಹೊಟ್ಟೆನೇ ಇಲ್ಲ, ದೇರ್ ಇಸ್ ನೋ ಸ್ಟಮಕ್. ಇಲ್ವಾ? ಪ್ರಕೃತಿ ಇದು ದಿಸ್ ಇಸ್ ನಾಟ್ ಅವೈಲಬಲ್ ಇನ್ ನೇಚರ್. ಕಾರ್ಪ್ ಅನ್ನೋ ಮೀನನ್ನ ತಗೊಂಡು ಚೈನೀಸ್ನವರು ಒಂದೂವರೆ ಸಾವಿರದ ವರ್ಷ ಹಿಂದೆ ಇದನ್ನ ಡೆವಲಪ್ ಮಾಡಿದ್ದು ಗೋಲ್ಡ್ ಫಿಶ್ ನ. ಇದಕ್ಕೆ ಹೊಟ್ಟೆ ಅನ್ನೋದೇ ಇಲ್ಲ, ದರ್ ಇಸ್ ನೋ ಸ್ಟಮಕ್. ತಿಂದಾಗೆಲ್ಲ ಸೊ ತಿಂದಿದ್ದೆಲ್ಲ ಆಚೆ ಬರುತ್ತೆ. ಒಂದು ಆಫೀಸ್ ಅಲ್ಲಿ ಇಟ್ರೆ ಇಟ್ ಇಸ್ ಸೀನ್ ದಟ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇವಾಗ ಏನು ಅಂದ್ರೆ ಆಫೀಸ್ ಅಂದ್ರೆ ಒಂದು ಸ್ಟ್ರೆಸ್ಫುಲ್ ಪ್ಲೇಸ್. ಒಂದು 10 ನಿಮಿಷ ಟೀ ಕುಡಿಯೋಕೆ ಮುಂಚೆ ಇಲ್ಲ ಟೀ ಕುಡಿಯೋ ಟೈಮಲ್ಲಿ ಬಂದು ಅಕ್ವೇರಿಯಂ ಮುಂದೆ ನಿಂತ್ಕೊಂಡ್ರೆ ಯು ಗೋ ಬ್ಯಾಕ್, ಮೈಂಡ್ ಫ್ರೆಶ್ ಆದಾಗ ನೀವು ಕೆಲಸ ಚೆನ್ನಾಗುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮಯೂರ್, ಈಗ ನಿಮ್ಮಲ್ಲಿ ಎಷ್ಟು ಫಿಶ್ ಇದೆಯೋ ಅಷ್ಟನ್ನ ನಮಗೆ ಸ್ವಲ್ಪ ವಿವರಿಸ್ತೀರಾ? ಶೋರ್ ಸರ್. ನೋಡಿ, ಇದರಲ್ಲಿ ಆಕ್ಚುಲಿ ನಾವು ಇವಾಗ ಊಟ ಹಾಕೋ ಟೈಮ್ ಬೇರೆ ಆಯ್ತು, ಸೊ ಸ್ವಲ್ಪ ಊಟನೂ ಹಾಕ್ತೀನಿ. ನೀವು ದಿನಕ್ಕೆ ಎಷ್ಟು ಸರಿ ಯಾವ್ದಕ್ಕೊಂದು ಟೈಮ್? 2 times ಊಟ ಹಾಕ್ತಿವಿ ಸರ್, ಬೆಳಗ್ಗೆ ಸಂಜೆ. ಬಟ್ ಅದು ಒಬ್ಬೊಬ್ರು ಟೈಮಿಂಗ್ ಮೇಲೆ ಇದು ಮಾಡ್ಕೊಬೋದು ಅವರು, ಇದೇನಿಲ್ಲ. ಒಂದು ದೀಸ್ ಆರ್ ಕ್ರೀಚರ್ಸ್ ಆಫ್ ಹ್ಯಾಬಿಟ್, ಅವಕ್ಕೊಂದು ಅಭ್ಯಾಸ ಅನ್ನೋದೊಂದು ಆಗತ್ತೆ. ಸೊ ನೀವು ಬೆಳಗ್ಗೆ ಹಾಕ್ತೀನಿ ಅಂದ್ರೆ ಬೆಳಗ್ಗೆ ಬಂದು ನಿಂತ್ಕೊಳುತ್ತೆ ಕಾಯ್ಕೊಂಡು, ಸಾಯಂಕಾಲ ಅದೇ ಟೈಮಿಗೆ ಬಂದು ನಿಂತ್ಕೊಳುತ್ತೆ. ಟೈಮ್ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲ, ಕರೆಕ್ಟ್ ಟೈಮ್ ಬಂದು ನಿಂತ್ಕೊಳುತ್ತೆ. ಹೌದು, ಓಕೆ. ಆ ಟೈಮಿಗೆ ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಆ ಟೈಮಿಗೆ ಬಂದು ರೆಡಿ ಆಗಿರುತ್ತೆ ಅದು. ಸೊ ಇನ್ನೊಂದೇನು ಅಂದ್ರೆ ಇವಾಗ ಇದರಲ್ಲಿ ನನ್ನ ಹತ್ರ ಇರೋದು ಇವಾಗ ಕೆಂಪುದು ಈ ಶೈನಿಂಗ್ ಏನ್ ನಿಮಗೆ ಕಾಣಿಸ್ತಾ ಇದೆ. ಸೊ ಇವಾಗ ನಮ್ದೇ ನೋಡಿ ಲೈಫ್ ಆಗಿ ಊಟ ಹಾಕ್ತಾ ಇದ್ದೀನಿ ನಾನು. ಓಕೆ. ಅಂಡ್ ಇದರಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಮೀನು ಕೆಂಪು ಕಲರ್ದು, ದೋಸ್ ಆರ್ ನೋನ್ ಎಸ್ ಕಾರ್ಡಿನಲ್ ಟೆಟ್ರಾಸ್ ಅಂತ, ಸೌತ್ ಅಮೆರಿಕಾಯಿಂದ ಬರುತ್ತೆ. ಇನ್ನೊಂದು ಈ ರೆಡಿಶ್ ಇರೋದು ಬಂದು ಚೆರಿ ಬಾರ್ಬ್ ಅಂತ, ಇದು ಶ್ರೀಲಂಕಾ, ಇಂಡಿಯಾ ಅಲ್ಲೆಲ್ಲ ಸಿಗುತ್ತೆ. ಬ್ಲೂ ಬಾರ್ ಇರುವಂತದ್ದು, ಬ್ಲೂ ಬಾರ್ ಇರುವಂತದ್ದು ಸೌತ್ ಅಮೆರಿಕಾದಿಂದ ಬರೋದು, ಅಮೆಝಾನ್ ರಿವರ್ ಕಾರ್ಡಿನಲ್ ಟೆಟ್ರಾ ಅಂತ. ತುಂಬಾನೇ ಬ್ಯೂಟಿಫುಲ್ ಫಿಶ್, ವೆರಿ ಪಾಪ್ಯುಲರ್, ತುಂಬಾನೇ ಕಲರ್ಫುಲ್. ಅಂದ್ರೆ ಅದನ್ನ ಗುಂಪಲ್ಲಿ ಇಡಬೇಕು, ಒಂದು 20-30 ಆತರ ಗುಂಪಲ್ಲಿ ಇಟ್ರೆ ಅವ್ರು ಎರಡು ಒಟ್ಟಿಗೆ ಇರ್ಬೋದು, ತೊಂದರೆ ಇಲ್ಲ. ದೇ ಡೋಂಟ್ ಫೈಟ್, ಏನು ತೊಂದರೆ ಆಗಲ್ಲ. ಹೌದು, ಇದರಲ್ಲಿ ಬೇರೆ ಬೇರೆ ಮೀನ್ ತರ ಇದೆ. ಇವಾಗ ಇದೆಲ್ಲ ಇದೆ ನೋಡಿ. ಹೌದು, ಅದೇನದು? ಇವಾಗ ಇದು ಪಾಚಿ ತಿನ್ನಕ್ಕೆ, ಕ್ಲೀನ್ ಮಾಡಕ್ಕೆ ಕ್ಲೀನಿಂಗ್ ಕ್ರೂ ಅಂತೀವಿ. ಅದ್ರ ಹಿಂದೆ ಒಂದು ಶ್ರಿಂಪ್ ಇದೆ ಕೆಂಪು ಕಲರ್, ಹೌದು, ಅದನ್ನು ಕ್ಲೀನ್ ಮಾಡುತ್ತೆ. ಬಟ್ ಅವರು ಮೇಲ್ನವರು ಅವ್ರನ್ನ ತಿನ್ನೋದು, ಆ ಮರೀನ್ ತಿನ್ನುತ್ತೆ ಸರ್, ತಿನ್ನುತ್ತೆ ಆ ಮರೀನ್ ತಿನ್ನುತ್ತೆ. ದಟ್ಸ್ ನ್ಯಾಚುರಲ್, ಏನು ಮಾಡಕ್ಕಾಗಲ್ಲ, ಅದು ಪ್ರಕೃತಿಯ ಒಂದು ನಿಯಮ. ಹೌದೌದು ಅಲ್ವಾ? ಸೊ ಅದು ಥೈಲ್ಯಾಂಡ್ ಇಂದ ಬರೋದು ಬೆಟಾ ಫಿಶ್ ಅಂತ. ಓಕೆ, ಅದು ಬ್ರೀಡಿಂಗ್ ಪೇರ್ ಅದು. ಸೊ ಇವಾಗ ಊಟ ಕೊಟ್ಟು ರೆಡಿ ಮಾಡ್ತಾ ಇದೀವಿ. ಗಂಡು ಹೆಣ್ಣು ಸಪರೇಟ್ ಮಾಡಿ ಅದಕ್ಕೊಂದು ಪ್ರೋಸೆಸ್ ಇದೆ, ಯಾವ ತರ ಬ್ರೀಡ್ ಮಾಡೋದು ಅಂತ. ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದೀವಿ ಇವಾಗ. ಅದಕ್ಕೆ ಅಂತ ನೀರು ನಾವು ಸಪ್ರೇಟ್ ಆಗಿ ರೆಡಿ ಮಾಡ್ತೀವಿ, ಎಲ್ಲಾನು ಸಪ್ರೇಟ್ ಆಗಿ ರೆಡಿ ಮಾಡಿ ಇದು ಮಾಡ್ತೀವಿ. ಅದು ಮೇನ್ಲಿ ಥೈಲ್ಯಾಂಡ್ ಅಲ್ಲಿ ಈ ಚಿಕ್ಕ ಪ್ಯಾಡಿ ಫೀಲ್ಡ್ಸ್ ಅಲ್ಲೆಲ್ಲ ಸಿಗುವಂತ ಮೀನು. ಆಕ್ಚುಯಲ್ ಮೀನ್ ಬಂದು ಈ ತರ ಕಲರ್ ಇರಲ್ಲ, ಇದೆಲ್ಲ ನಾವು ಸೆಲೆಕ್ಟಿವ್ಲಿ ಬ್ರೆಡ್, ಹ್ಯೂಮನ್ ಇಂಟರ್ವೆನ್ಷನ್ ಇಂದ ಈ ತರ ಕಲರ್ಸ್ ಡಿಸೈನ್ಸ್ ಎಲ್ಲ ಬರೋದು. ಇದಕ್ಕೆ ಆಕ್ಚುಲ್ ಹೆಸರು ಬಂದು ಇವಾಗ ಈ ಕಲರ್ಗೆ, ಈ ವೆರೈಟಿಗೆ ಹೆಸರು ಬಂದು ಸ್ನೋ ವೈಟ್ ರೆಡ್ ಡ್ರ್ಯಾಗನ್ ಅಂತ. ಸೊ ಅದಕ್ಕೆ ಒಂದು ಬೇರೆ ಬೇರೆ ಇಂಟ್ರೆಸ್ಟಿಂಗ್ ನೇಮ್ಸ್ ಇರುತ್ತೆ. ಇದರಲ್ಲಿ ಗಪ್ಪೀಸ್ ಇದೆ. ಗಪ್ಪೀಸ್ ಆಕ್ಚುಲಿ ವೆಸ್ಟ್ ಇಂಡೀಸ್ ಇಂದ ಬರೋದು. ಇದರಲ್ಲಿ ಮೇಲ್ ಫಿಮೇಲ್ ಎರಡು ಇದೆ. ಕಲರ್ ಜಾಸ್ತಿ ಇರೋದು ಮೇಲು ಅಂಡ್ ಕಲರ್ ಕಮ್ಮಿ ಇರೋದು ಫಿಮೇಲು. ಈಗ ಅದೆರಡು ಸಂತಾನೋತ್ಪತ್ತಿ ಆಗುತ್ತೆ ಸರ್. ಇವಾಗ ಇನ್ನು ಮರಿಗಳು ಇವೆಲ್ಲ ಸ್ವಲ್ಪ ಮೇಲೆ ಬೆಳೆದ್ರೆ ದೇ ವಿಲ್ ಬ್ರೀಡ್. ಅಂಡ್ ದೀಸ್ ಆರ್ ಏನು ಅಂದ್ರೆ ಇದು ಡೈರೆಕ್ಟ್ ಆಗಿ ಮೊಟ್ಟೆ ಇಡಲ್ಲ, ಡೈರೆಕ್ಟ್ ಆಗಿ ಬೇಬೀಸ್. ಹೌದಾ? ಹೌದು, ಲೈವ್ ಬೇರರ್ಸ್ ಅಂತೀವಿ ನಾವು. ಈಗ ಬಾಕಿದ್ದೆಲ್ಲ ಈಗ ನೀವು ಮೊದಲು ತೋರಿಸಿದ್ದೆಲ್ಲ ಇದೆಲ್ಲ ಮೊಟ್ಟೆ ಇಡೋದು ಸ್ಕ್ಯಾಟ್ರರ್ಸ್, ಇದು ಲೈವ್ ಬೇರರ್ಸ್. ದೇ ಆಕ್ಚುಲಿ ಹ್ಯಾವ್ ಇದು ಡೈರೆಕ್ಟ್ ಆಗಿ ಮರಿನೇ ಬರುತ್ತೆ, ಮನುಷ್ಯರಾಗೆ ಅಥವಾ ದನ. ಕರೆಕ್ಟ್. ನೋಡಿ, ಇದು ಫ್ಲಾನಾನ್ ಅಂತ. ಓಕೆ, ಇದು ಅಗೇನ್ ಸೆಲೆಕ್ಟಿವ್ಲಿ ಬ್ರೆಡ್, ಸೌತ್ ಅಮೆರಿಕನ್ ಫಿಶ್ ಎರಡು ತಗೊಂಡು ಇದನ್ನ ರೆಡಿ ಮಾಡಿರೋದು. ಇದು ಬಂದು ವಾಸ್ತು ಮೀನ್ ಅಂತಾನು ಕರೀತಾರೆ. ಓಕೆ, ಬಟ್ ಅದಕ್ಕೇನು ಕನೆಕ್ಷನ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಫಿಶ್.
ವಾಸ್ತು ಮೀನ್ ಅನ್ನೋದು ವಾಸ್ ಅ ಮಾರ್ಕೆಟಿಂಗ್ ಗಿಮಿಕ್ ಅಂತ ಅನ್ಸುತ್ತೆ. ಇಟ್ ವಾಸ್ ನಾಟ್ ನಥಿಂಗ್ ಟು ಇದ್ರದ್ದು rate ಎಲ್ಲ ಬಟ್ ಹೇಗಿರುತ್ತೆ? ಬ್ಯೂಟಿಫುಲ್ ಫಿಶ್. ಇದರ ಅಂದ್ರೆ ಇವಾಗ ಎಕ್ಸಾಟಿಕ್ ವೆರೈಟಿ ಇದ್ದಂಗೆ ಇದ್ರಲ್ಲಿ ಏನು ಅಂದ್ರೆ ಸ್ವಲ್ಪ ತಲೆ ದಪ್ಪ ಬರುತ್ತೆ. ದಪ್ಪ ಬಂದ್ರೆ ದುಡ್ಡು ಜಾಸ್ತಿ. ಬಟ್ ಅದಕ್ಕೆ ಏನು ಆ ತಲೆ ದಪ್ಪ ಬರ್ಸೋ ಕೆಮಿಕಲ್ ಹಾರ್ಮೋನ್ಸ್ ಹಾಕ್ತಾರೆ. ಬಟ್ ನ್ಯಾಚುರಲ್ ಆಗೂ ಮಾಡ್ಬೋದು. ಇವಾಗ ಇದು ಆಕ್ಚುಲಿ ನನ್ನ ಹತ್ರ ಬಂದಾಗ ನಾನ್ ಅಲ್ಲಿ ಇಲ್ಲಿ ಅಂಗಡಿ ಹೋಗಿ ನನಗೂ ಅಕ್ವೇರಿಯಂ ಅಂಗಡಿ ಅಂದ್ರೆ ಚಿಕ್ಕ ವಯಸ್ಸಿಂದ ಹುಚ್ಚು. ಎಲ್ಲೋ ಹೋದಾಗ ಇಟ್ ವಾಸ್ ನಾಟ್ ಡೂಯಿಂಗ್ ವೆಲ್, ತುಂಬಾ ಹುಷಾರು ತಪ್ಪಿತ್ತು. ಅಂಡ್ ಅವರು ಅಂಗಡಿನವರು ಇಲ್ಲ ಸರ್ ಪ್ರಾಬ್ಲಮ್ ಆಗಿದೆ ಸತ್ತೋಗುತ್ತೆ ಅಂದ್ರು. ನಾನು ಎತ್ಕೊಂಡ್ಬಂದು ರೆಡಿ ಮಾಡಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಅದ್ರ ಕಲರು ಆ ಒಂದು ಇದು. ಅಂಡ್ ಇದೊಂದು ಪ್ಲಾಸ್ಟಿಕ್ ಮೀನ್ ಬೇಕು ಅಂತ ದೃಷ್ಟಿಗೋಸ್ಕರ ಇಟ್ಟಿರೋದು ನಾನು. ಸೊ ನಾವೂನು ಇದನ್ನ ನಂಬ್ತೀವಿ. ಇದು ಏನು ಅಂದ್ರೆ ಅದಕ್ಕೆ ದೃಷ್ಟಿ ಬೀಳದೆ ಇರ್ಲಿ ಅಂತ ನಾನು ಇದನ್ನ ಹಾಕಿರೋದು. ಸೊ ನಾವು ನಮ್ಗೂ ಒಂದು ಅದ್ರ ಮೇಲೆ ಆಸಕ್ತಿಗೋಸ್ಕರ ಐ ಮೀನ್ ಒಂದು ಮೂಢನಂಬಿಕೆ ಇರ್ಬೋದು, ಬಟ್ ಒಂದು ವಿಶ್ವಾಸ. ಅಂಡ್ ಈಸ್ ವೆರಿ ಫ್ರೆಂಡ್ಲಿ, ತುಂಬಾನೇ ಫ್ರೆಂಡ್ಲಿ. ಅಂದ್ರೆ ಅಷ್ಟು ಒಂದು ನೋಡಿ ಏನು ಎದುರ್ಕೊಳೋದು ಆ ಥರ ಏನಿಲ್ಲ, ಫ್ರೆಂಡ್ಲಿ ಆಗಿ ಇದು ಮಾಡ್ತಾರೆ. ಸೊ ಈ ನೋಸ್ ದಿನ ಊಟ ಹಾಕೋದು ಯಾರು, ಸೊ ಆ ಥರ ಎದುರ್ಕೊಂಡು ಓಡಾಡೋದು ಎಗರಾಡೋದು ಅವೆಲ್ಲ ಏನು ಇರಲ್ಲ. ಸೊ ಇವಾಗ ಆಕ್ಚುಲಿ ನೀವೆಲ್ಲ ಇದ್ದೀರಾ ಅಂತ ಸ್ವಲ್ಪ ಇದಿದೆ, ಬಟ್ ಇಲ್ಲಾಂದ್ರೆ ಬಂದು ಮೇಲೆ ಬಂದು ತಲೆ ಕೆರಿಬೋದು. ಹೌದಾ? ಒಳ್ಳೆ ನಾಯಿ ಮರಿ ಸಾಕ್ತಂಗೆ. ಅಂಡ್ ನಾವೂನು ಯೂಶಲಿ ಮೀನಿಗೆ ಹೆಸರುಗಳು ಇಡುವಂತ ಒಂದು ಪದ್ಧತಿ. ಸೊ ಇದೇ ತರ ಒಂದು ಬಾಂಬೆನಲ್ಲಿ ಇದೆ ನನ್ನ ಹತ್ರ, ಶೇರುಬಾಯಿ ಅಂತ. ಇದು ಜೂನಿಯರ್ ಶೇರು ಅಂತ ನಾನು ಇಟ್ಕೊಂಡಿದ್ದೀನಿ. ನಾವು ಹೆಸರು ಇಡ್ತೀವಿ ಎಲ್ಲದಕ್ಕೂ. ಸೊ ಒಂದು ಅದು ನಮ್ ಪ್ರೀತಿಗೆ ಅದ್ರ ಮೇಲೆ. ಸೊ ಇದು ಎಕ್ಸಾಟಿಕ್ ಗೋಲ್ಡ್ ಫಿಶ್ ಅಂತ ಇದೆ. ಓಕೆ, ಇದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ರ್ಯಾಂಚೋ ಇದೆ, ರೂಯ್ಕಿನ್ ಇದೆ, ಏನೋ ಡಿಫ್ರೆಂಟ್ ವೆರೈಟೀಸ್ ಹೆಸರುಗಳಿದೆ ಅದಕ್ಕೆ. ಆ ವೆರೈಟಿಗೆ ಹೆಸರಿದೆ. ಅಂಡ್ ವೆರಿ ಪಾಪ್ಯುಲರ್. ಅಂಡ್ ಇವಾಗ ನಿಮಗೆ ಆರ್ಡಿನರಿ ರೆಗ್ಯುಲರ್ ವೆರೈಟೀಸು ಸಿಗುತ್ತೆ, ಸ್ವಲ್ಪ ಎಕ್ಸಾಟಿಕ್ ವೆರೈಟೀಸು ಸಿಗುತ್ತೆ. ಸೊ ಇದಕ್ಕೆ ಅಂತ ನಾವು ಸಪ್ರೇಟ್ ಆಗಿ ಫುಡ್ ತಯಾರು ಮಾಡ್ತೀವಿ. ಎಲ್ಲದಕ್ಕೂ ಒಂದೇ ಆಹಾರ ಅಲ್ಲ. ಎಲ್ಲದಕ್ಕೂ ಬೇರೆ ಬೇರೆ. ಇವಾಗ ಇದು ಇದರಲ್ಲಿ ಒಂದು ಈ ಮೀನಲ್ಲಿ ಅಮೇಸಿಂಗ್ ವಿಷಯ ಏನ್ ಹೇಳಿದ್ರೆ, ಇದಕ್ಕೆ ಹೊಟ್ಟೆನೇ ಇಲ್ಲ. ದೆರ್ ಇಸ್ ನೋ ಸ್ಟಮಕ್. ಇಲ್ವಾ? ಪ್ರಕೃತಿ ಇದು ದಿಸ್ ಇಸ್ ನಾಟ್ ಅವೈಲಬಲ್ ಇನ್ ನೇಚರ್. ಕಾರ್ಪ್ ಅನ್ನೋ ಮೀನನ್ನ ತಗೊಂಡು ಚೈನೀಸ್ನವರು ಒಂದು 1-1.5 ಸಾವಿರದ ವರ್ಷ ಹಿಂದೆ ಇದನ್ನ ಡೆವಲಪ್ ಮಾಡಿದ್ದು ಗೋಲ್ಡ್ ಫಿಶ್ ನ. ಇದಕ್ಕೆ ಹೊಟ್ಟೆ ಅನ್ನೋದೇ ಇಲ್ಲ. ದರ್ ಇಸ್ ನೋ ಸ್ಟಮಕ್. ತಿಂದಾಗೆಲ್ಲ ಸೊ ತಿಂದಿದ್ದೆಲ್ಲ ಆಚೆ ಬರುತ್ತೆ. ಬಟ್ ಅದರಲ್ಲಿ ಆ ಡೈಜೆಸ್ಟಿವ್ ಸಿಸ್ಟಮ್, ಆ ಇಂಟೆಸ್ಟೈನ್ ಏನಿದೆ ಅದರಲ್ಲಿ ಆ ಅಂಶನ ತೆಗಿಬೇಕದು. ಸೊ ಅದಕ್ಕೆ ತಕ್ಕಂಗೆ ಊಟ ಇರಬೇಕು. ಇಟ್ ಕೆನಾಟ್ ಬಿ ಹೈ ಪ್ರೋಟೀನ್, ಇಟ್ ಶುಡ್ ಬಿ ಹೈ ಫೈಬರ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಅದು ತಿಳುವಳಿಕೆ ಇಲ್ದಿರ ನಾವು ಯಾವಾಗ ಇದ್ ಮಾಡ್ತೀವಿ ಆವಾಗ ತೊಂದರೆ ಬರುತ್ತೆ. ಮಯೂರ್, ಈಗ ನಾವು ಮನೆಗಳಲ್ಲಿ ಎಲ್ಲೆಲ್ಲಿ ಇಡಬಹುದು ಅಥವಾ ಇತ್ಯಾದಿ ಎಲ್ಲ ಮಾತಾಡಿದೆವು. ಹೌದು. ಇದನ್ನ ಇನ್ನು ಎಲ್ಲೆಲ್ಲಿ ಬಳಸಬಹುದು? ಆಫೀಸು ಅಥವಾ ಎಲ್ಲಾ ಕಡೆ ಇಡ್ಬೋದು ಸರ್. ಇದು ನೀವು ಒಂದು ನೋಡಿ, ಒಂದು ಆಫೀಸ್ ಅಲ್ಲಿ ಇಟ್ರೆ ಇಟ್ ಇಸ್ ಸೀನ್ ದಟ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇವಾಗ ಏನು ಅಂದ್ರೆ ಆಫೀಸ್ ಅಂದ್ರೆ ಒಂದು ಸ್ಟ್ರೆಸ್ಫುಲ್ ಪ್ಲೇಸ್. ಒಂದು 10 ನಿಮಿಷ ಟೀ ಕುಡಿಯೋಕೆ ಮುಂಚೆ ಇಲ್ಲ ಟೀ ಕುಡಿಯೋ ಟೈಮಲ್ಲಿ ಬಂದು ಅಕ್ವೇರಿಯಂ ಮುಂದೆ ನಿಂತ್ಕೊಂಡ್ರೆ ಯು ಗೋ ಬ್ಯಾಕ್, ಮೈಂಡ್ ಫ್ರೆಶ್ ಆದಾಗ ನೀವು ಕೆಲಸ ಚೆನ್ನಾಗುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಒಂದು ಸ್ಕೂಲಲ್ಲಿ ಇಡ್ಬೋದು. ಓಕೆ, ಮಕ್ಕಳಿಗೆ ಒಂದು ರೆಕ್ರಿಯೇಷನ್ ಆಗುತ್ತೆ, ಕಲಿಯಕ್ಕೆ ಒಂದು ಚಾನ್ಸ್ ಇರುತ್ತೆ. ಪ್ಲಸ್ ಸ್ಕೂಲಲ್ಲಿ ಇವಾಗ ಬಯಾಲಜಿ ಲ್ಯಾಬ್ ಅಲ್ಲಿ, ಝುವಾಲಜಿ ಲ್ಯಾಬ್ ಅಲ್ಲಿ ಇಟ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೋದು. ಫೋಟೋಸಿಂಥಸಿಸ್ ಏನು, ನೈಟ್ರೋಜನ್ ಸೈಕಲ್ ಏನು ಅಂತ ತೋರಿಸ್ಬೋದು ಮಕ್ಕಳಿಗೆ, ಇನ್ಸ್ಟೆಡ್ ಆಫ್ ಡೂಯಿಂಗ್ ಆನ್ ದ ಬ್ಲಾಕ್ ಬೋರ್ಡ್. ಕ್ಲಿನಿಕ್ಸ್ ಅಲ್ಲಿ ಇಡಬಹುದು, ತುಂಬಾನೇ ಒಳ್ಳೇದು. ಬಿಕಾಸ್ ಕ್ಲಿನಿಕ್ ಅಲ್ಲಿ ಒಂದು ಪೇಷಂಟ್ ಇಸ್ ಇನ್ ಸ್ಟ್ರೆಸ್, ನೋವಾಗಿರ್ಬೋದು. ಒಂದು ಡೆಂಟಿಸ್ಟ್ ಹತ್ರ ಹೋದ್ರೆ ಹಲ್ಲು ನೋವು ಹೋಗ್ತೀವಿ ನಾವು. ಅಂಡ್ ನೋವು ಜಾಸ್ತಿ ಆದ್ರೆ ದೆನ್ ಡಾಕ್ಟರ್ಗೂ ಟೆನ್ಷನ್, ಯಾಕೆಂದ್ರೆ ಪೇಷಂಟ್ ಕಿರ್ಚಾಡ್ತಿರ್ತಾರೆ. ಬಟ್ ಸೆಂಟ್ರಲ್ ಒಂದು ಅಕ್ವೇರಿಯಂ ಇತ್ತು ಅಂದ್ರೆ ಕಿರ್ಚಾಡೋದು ಕಮ್ಮಿ ಆಗುತ್ತೆ. ಅವರು ಸ್ಟ್ರೆಸ್ ಡೌನ್ ಆದಾಗ, ಕಾಮ್ ಆದಾಗ ನೋವು ಕಮ್ಮಿ ಆಗುತ್ತೆ. ದೆನ್ ಡಾಕ್ಟರ್ ಇಸ್ ಆಲ್ಸೋ ಕಂಫರ್ಟಬಲ್, ಪೇಷಂಟ್ ಇಸ್ ಆಲ್ಸೋ ಕಂಫರ್ಟಬಲ್. ಸೊ ಆ ಥರ ಅಲ್ಲಿಡ್ಬೋದು. ನಾನು ಹೇಳೋದೇನು ಅಂದ್ರೆ ನೀವು ಎಲ್ಲಿ ಬೇಕಾದ್ರೆ ಇಡ್ಬೋದು. ನಮ್ಮ ಕಲಾಚಾರದಲ್ಲಿ ವಿ ಹ್ಯಾವ್ ಹ್ಯಾಡ್ ಬಿಗ್ ಪಾಂಡ್ಸ್ ಅಂಡ್ ಟೆಂಪಲ್ಸ್. ಸೊ ದೆರ್ ಇಸ್ ನೋ ಪ್ಲೇಸ್ ಯು ಕೆನಾಟ್ ಕೀಪ್ ಅನ್ ಅಕ್ವೇರಿಯಂ ಆರ್ ಅ ಪಾಂಡ್. ಎಲ್ಲಿ ಬೇಕಾದ್ರೆ ಇಡ್ಬೋದು. ದೇ ಆರ್ ಸೂಟಬಲ್ ಟು ಆಲ್ ಪ್ಲೇಸಸ್, ಆಲ್ ಕೈಂಡ್ ಆಫ್ ಸಿಚುವೇಶನ್ಸ್. ಇರಬೇಕು, ಇಟ್ ಇಸ್ ನೈಸ್ ಅಂತ ನನ್ನ ಅಭಿಪ್ರಾಯ. ಈಗ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ನಮ್ಮಲ್ಲಿ ಒಂದು ಇದೆಯಲ್ಲ, ಆ ತರದ ನಿಮ್ಮ ಅನುಭವದಲ್ಲಿ ಈಗ ವೆಜಿಟೇರಿಯನ್ಗಳು ಈ ಫಿಶ್ ಪಾಂಡ್ ಮಾಡಿಸ್ತಾರೆ ಮನೆಯಲ್ಲಿ? ತುಂಬಾ ಜನ ಮಾಡಿಸ್ತಾರೆ ಸರ್, ತುಂಬಾ ಜನ ಮಾಡಿಸ್ತಾರೆ. ಅಂಡ್ ಸಿ ಅದು ಅವ್ರವ್ರ ಇದು ಸರ್. ಓಕೆ, ಬಟ್ ಕೆಲವರು ದೇ ಸ್ಟ್ರಿಕ್ಟ್ಲಿ ಫಾಲೋ ಇಲ್ಲಪ್ಪ ಇಡಬಾರ್ದು ಆ ಥರ. ಬಟ್ ಕೆಲವರು ಮಾಡಿಸ್ತಾರೆ ತುಂಬಾನೇ. ಇವಾಗ ಈ ಗುಜರಾತಿ ಫ್ಯಾಮಿಲೀಸ್ ಎಲ್ಲ ಅವರೆಲ್ಲ ವೆಜಿಟೇರಿಯನ್ಸ್ ಇದ್ರು ಅಕ್ವೇರಿಯಂ ಅಲ್ಲಿ ತುಂಬಾನೇ ಆಸಕ್ತಿ ಇದ್ದು ಮಾಡ್ತಾರೆ.
ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅಥವಾ ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸರ್, ಇದ್ರ ಬಗ್ಗೆ ತಿಳ್ಕೊಳೋದು ತುಂಬಾನೇ ಇದೆ ಸರ್. ಇದರಿಂದ ನಮಗೆ ಬೆನಿಫಿಟ್ ಆಗೋದು ತುಂಬಾನೇ ಇದೆ. ಸೊ ನಾನು ನಿಮ್ಮ ವಿಡಿಯೋ ಮೂಲಕ, ನಿಮ್ಮ ಚಾನೆಲ್ ಮೂಲಕ ವಾಟ್ ಐ ವಾಂಟ್ ಟು ಶೇರ್ ಅಂದರೆ, ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಆಸಕ್ತಿ ಇದ್ರೂ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಕಲೀರಿ. ಇಂಟರ್ನೆಟ್ಟು, ಇವಾಗ AI ಇದೆಲ್ಲ ತುಂಬಾನೇ ಇನ್ಫಾರ್ಮೇಶನ್ ಕೊಡುವಂಥ ಒಂದು ವಸ್ತುಗಳಿದೆ. ಅದನ್ನ ಉಪಯೋಗಿಸಿ ಇದ್ರ ಬಗ್ಗೆ ಕಲ್ತ್ಕೊಳ್ಳಿ, ಈ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಒಂದು ನಾರ್ಮಲ್ ಆರ್ಡಿನರಿ ಅಕ್ವೇರಿಯಮ್ಮು, ಆ ಮೀನಿಗೆ ಪಾಪ ಇಟ್ ಇಸ್ ಲೈಕ್ ಎ ಕೇಜ್, ವೆರಸ್ ಇದಾದ್ರೆ ಇಟ್ ಈಸ್ ಅ ನ್ಯಾಚುರಲ್ ಸೆಟ್ಟಿಂಗ್. ಹೌದು. ಓಕೆ, ಇದರಲ್ಲಿ ಈವನ್ ದ ನಂಬರ್ ಆಫ್ ಫಿಶ್ ಟು ಬಿ ಇನ್ಸೈಡ್ ದಿಸ್ ಏರಿಯಾ, ಇವಾಗ ಪ್ರಾಕೃತಿಕವಾಗಿ ಈ ತರ ಏರಿಯಾ ಒಂದು ರಿವರ್ ಅಲ್ಲಿ ಇದ್ರೆ ಇಷ್ಟೇ ಮೀನು ಅದರಲ್ಲಿ ಇರ್ಬೋದು ಅಂತ ಒಂದು ಇದಿದೆ, ಸೈನ್ಸ್ ಇದೆ. ಆ ತರನೇ ಇಡೋದು ನಾವು. ಸೊ ಜಾಸ್ತಿ ಇಡಲ್ಲ. ಹೌದು. ಸೊ ಈ ತರ ಇದ್ದಾಗ ಅದಕ್ಕೆ ದೇ ಹ್ಯಾವ್ ಅ ನ್ಯಾಚುರಲ್ ಲೈಫ್. ಓಕೆ, ದೇ ಆರ್ ಹ್ಯಾಪಿ. ಸೊ ಅದನ್ನ ನೀವು ತಲುಪಿಸ್ಕೊಡಿ. ಬಿ ರೆಸ್ಪಾನ್ಸಿಬಲ್, ಬಿ ಎಂಪಥೆಟಿಕ್. ತಗೊಂಬಂದ್ರೆ ಮನೆಗೆ ಬಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಒಳ್ಳೆ ಊಟ ಕೊಡಿ. ಡೋಂಟ್ ಚೀಪ್ ಮಾಡಬೇಡಿ ಅದನ್ನ. ಒಂದು 10 ರೂಪಾಯಿ ಕಮ್ಮಿಗೋಸ್ಕರ ಇದು ಮಾಡಕ್ ಹೋಗ್ಬೇಡಿ ಅಂತ ದಟ್ಸ್ ವಾಟ್ ಐ ವುಡ್ ರಿಕ್ವೆಸ್ಟ್. ವೀಕ್ಷಕರೇ, ಇಲ್ಲಿವರೆಗೆ ಅಕ್ವೇರಿಯಂ ಅನ್ನುವ ಒಂದು ಜಗತ್ತಿನ ಒಂದು ಕಿರು ಪರಿಚಯವನ್ನ ಮಾಡಿದ್ದೇವೆ. ಯಾಕೆಂದ್ರೆ ಮಯೂರ್ ಅವ್ರ ಹತ್ರ ಮಾತಾಡ್ತಾ ಹೋದ್ರೆ ದಿನಗಟ್ಟಲೆ ಮಾತಾಡುವಷ್ಟು ಅವ್ರ ಹತ್ರ ಸಂಶೋಧನೆ ಮಾಡಿದಂಥ ಸತ್ಯಗಳಿದೆ. ಅವ್ರು ಅದರಲ್ಲಿ ಮಾಸ್ಟರ್ ಇದ್ದಾರೆ. ಆದರೆ ನಾವು ಹೆಚ್ಚು ಹೇಳಲಿಕ್ಕಾಗೋದಿಲ್ಲ, ದೀರ್ಘ ಆದಷ್ಟು ಅದು ಬೋರ್ ಆಗುತ್ತೆ. ಆದರೆ ಅಕ್ವೇರಿಯಂ ಅಂದರೆ ಏನು, ಅದರ ಹಿನ್ನೆಲೆ ಏನು, ಯಾಕೆ ಇಡಬೇಕು, ಅದಿಟ್ಟಾಗ ಈಗ ನೋಡಿ, ಅಕಾಲದಲ್ಲಿ ಹೃದಯ ಸ್ತಂಭನ, ಹೃದಯಾಘಾತ, ಒತ್ತಡ, ಈ ಎಲ್ಲ ಕಥೆಗಳನ್ನು ಕೇಳ್ತೇವೆ. ಆದರೆ ಮನೆಯಲ್ಲೋ ಆಫೀಸಲ್ಲೋ ನಾವು ಓಡಾಡೋ ಜಾಗದಲ್ಲೋ ಒಂದು ಅಕ್ವೇರಿಯಂ ಇದ್ದರೆ ನಮ್ಮ ಮನಸ್ಸು ಎಷ್ಟು ಕೂಲ್ ಆಗಿರ್ಬೋದು, ನಮ್ಮ ಆರೋಗ್ಯ ಎಷ್ಟು ವೃದ್ಧಿ ಆಗ್ಬೋದು. ಇವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಅಕ್ವೇರಿಯಂ ಅನ್ನೋದು ಒಂದು ಫ್ಯಾಷನ್ ಅಲ್ಲ, ಅಥವಾ ಅದೊಂದು ದುಬಾರಿಯ ಯಾವುದೇ ವ್ಯವಹಾರ ಅಲ್ಲ. ಅದು ನಮ್ಮ ಬದುಕನ್ನು ಹಸನುಗೊಳಿಸುವ, ಆರೋಗ್ಯವನ್ನು ವೃದ್ಧಿಸುವ, ಮನಸ್ಸನ್ನು ಅರಳಿಸುವ ಮತ್ತು ಒಂದು ಆರ್ಟ್ ಫಾರ್ಮ್ ಕೂಡ ಹೌದು. ಇವನ್ನ ನಿಮಗೆ ಹೇಳಬೇಕು. ಮತ್ತು ನಿಮ್ಮ ಜೀವನದಲ್ಲಿ ನೀವು ಅಕ್ವೇರಿಯಮ್ಮನ್ನು ತಂದು ಇಟ್ಕೊಳ್ಳೋದಿದ್ರೆ ಅದಕ್ಕೆ ಅದರದೇ ಆದಂಥ ಒಂದು ತಿಳುವಳಿಕೆ ಎಷ್ಟು ಮುಖ್ಯ ಅನ್ನೋದನ್ನು ಇಲ್ಲಿವರೆಗೆ ನಾನು ನಿಮಗೆ ಹೇಳಲಿಕ್ಕೆ ಸಮರ್ಥನಾಗಿದ್ದೇನೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಇಲ್ಲಿವರೆಗೆ ನಮ್ಮೊಟ್ಟಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡದ್ದಕ್ಕೆ ಮತ್ತು ಅವರ ಅಧ್ಯಯನಶೀಲತೆಗೆ, ಅವರ ಆಸಕ್ತಿಗೆ, ಆ ಮಕ್ಕಳ ಹಾಗೆ ಅವರು ಆ ಮೀನುಗಳನ್ನು ಪ್ರೀತಿಸುವ ಅವರ ಮನೋಧರ್ಮಕ್ಕೆ, ಇವೆಲ್ಲದಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ನಮ್ಮ ಮಧ್ಯೆ ಇದ್ದವರೊಬ್ರು ಇದ್ದಾರಲ್ಲ ಅನ್ನುವಂಥ ಸಂತೋಷದಲ್ಲಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ, ನಿಮ್ಮ ಈ ಒಂದು ಅಕ್ವೇರಿಯಂ ಅತ್ಯಂತ ವಿಶಾಲವಾಗಿ ಬೆಳೀಲಿ ಮತ್ತು ಪ್ರತಿಯೊಬ್ಬರ ಮನೆಗೂ ನಿಮ್ಮ ಈ ಆಶಯ ಮುಟ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ತೆ ಸರ್, ಆ್ಯಂಡ್ ಥ್ಯಾಂಕ್ ಯು. ನೀವು ಸಮಯ ತಗೊಂಡು ನಮಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಏಕೆಂದರೆ ಯೂಶಲಿ ಈ ಥರ ಸಬ್ಜೆಕ್ಟ್ಸು ಯಾರೂ ಎನ್ಕರೇಜ್ ಮಾಡಲ್ಲ. ಏನಪ್ಪ ಅಕ್ವೇರಿಯಮ್ಮು ಬಿಡಪ್ಪ ಅಂದ್ಬಿಡ್ತಾರೆ. ಬಟ್ ನೀವು ಟೈಮ್ ತಗೊಂಡು ಇಷ್ಟು ಆ್ಯಕ್ಚುಲಿ ಕ್ವೈಟ್ ಅ ಫ್ಯೂ ಅವರ್ಸ್ ನೀವು ತಗೊಂಡು ಟೈಮ್ ತಗೊಂಡು ಪೇಷಂಟ್ಲಿ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಯುನೋ ಲೈಕ್ ಯು ಸೆಡ್, ನೇಚರ್ನ ಎಂಜಾಯ್ ಮಾಡಿ. ನೇಚರ್ ಇಸ್ ಅಮೇಝಿಂಗ್. ಒಂದು ಹೊಂದಾಳಿಕೆ ಇರಬೇಕು, ಕನೆಕ್ಟ್ ಬ್ಯಾಕ್ ವಿತ್ ನೇಚರ್. ನಾವು ಅದನ್ನ ಮರಿತಾ ಇದ್ದೀವಿ. ಹೌದು ಹೌದು. ವಿ ಆರ್ ಫರ್ಗೆಟಿಂಗ್ ದಟ್ ಕನೆಕ್ಷನ್ ವಿತ್ ನೇಚರ್ ವಿ ಹ್ಯಾಡ್. ಈ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಇದೆಲ್ಲ ಇಟ್ಕೊಂಡು ವಿ ಆರ್ ಫರ್ಗೆಟಿಂಗ್. ಸೊ ಟ್ರೈ ಟು ಬ್ರಿಂಗ್ ಅ ಲಿಟಲ್ ಬಿಟ್ ಆಫ್ ನೇಚರ್ ಬ್ಯಾಕ್ ಹೋಮ್. ಓಕೆ, ವಾಪಸ್ ನಿಮ್ಮ ಮನೆ ಒಳಗೆ ತಗೊಂಬನ್ನಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆಲ್. ಅಟ್ ಲೀಸ್ಟ್ ಕಾಂಕ್ರೀಟ್ ನಗರದಲ್ಲಿ ಒಂದು ನೇಚರ್ ಅನ್ನ ಮನೆಯೊಳಗೆ, ಮನಸ್ಸಿನೊಳಗೆ ತರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಅಕ್ವೇರಿಯಂ ನೋಡಿದಾಗ ನನಗೆ ಮತ್ತಷ್ಟು ಮನವರಿಕೆ ಆಯ್ತು. ನೀರಿನ ಆಳದಲ್ಲೋ, ನದಿಯ ಆಳದಲ್ಲೋ ಹೋಗ್ತೇವೆ. ಈಗ ವಿದೇಶಕ್ಕೆ ಹೋದಾಗ, ಇಲ್ಲೆಲ್ಲ ಹೋದಾಗ, ಮುರುಡೇಶ್ವರಕ್ಕೆ ಹೋದಾಗ ಎಲ್ಲ ನಾವು ನೀರಿನ ಆಳದಲ್ಲಿ ಹೋಗುವಂಥ ಟೆಕ್ನಾಲಜಿ ಎಲ್ಲ ಇದೆ. ಆದರೆ ಮನೆಯಲ್ಲೇ ಇದನ್ನು ಅನುಭವಿಸೋದಿದೆಯಲ್ಲ, ಅದು ಅಮೇಝಿಂಗ್. ಆ ಭಾಗ್ಯ ನಿಮಗೆ ಸಿಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಥ್ಯಾಂಕ್ ಯು.